ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಿತ್ಯ 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 ಇಲ್ಲಿ ನೋಡಮ್ಮ, ಕಣ್ಬಿಡು. ನೋಡಿಲ್ಲಿ ಕಾವೇರಿ ಆಂಟಿ ಬಂದಿದ್ದಾರೆ, ನೋಡಲ್ವಾ ನೀನು? ಕಣ್ಬಿಡು. ಯಾಕೆ ಈ ತರ ಮಾಡ್ಕೊಂತೀರೋ ಏನಪ್ಪ? ಒಳ್ಳೆ ಎಜುಕೇಟೆಡ್ ಆಗಿ ನೀನ್ ಈ ತರನ ಮಾಡ್ಕೊಳ್ಳೋದು? ಹಾ, ಕಣ್ಬಿಡು. ನಿತ್ಯ. ಡಾಕ್ಟ್ರೆ, ನನ್ನ ಮಗಳಿಗೆ ಜೀವಕ್ಕೆ ಏನೂ ಅಪಾಯ ಇಲ್ಲ ತಾನೆ? ಶಾಂತಾರಾಮ್, ನಿಮ್ಮ ಮಗಳು ಓವರ್ ಡೋಸ್ ತಗೊಂಡಿದ್ದಾಳೆ, ಆದ್ರೆ ಪ್ರಾಣಕ್ಕೇನು ತೊಂದರೆ ಆಗದೆ ಇರೋ ತರ ನಾನು ನೋಡ್ಕೊಳ್ತಾ ಇದ್ದೀನಿ. ತೀರ್ಥ, ಏನಪ್ಪ ಇದೆಲ್ಲ? ಏನ್ ಪರಿಸ್ಥಿತಿ ತಂದಿಟ್ರಿ ನೀವು? ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ, ಆಚೆ ಹೋಗಿ ಮಾತಾಡೋಣ. ಬನ್ನಿ. ಅಂಕಲ್, ನಿಮ್ ಮಗಳು ಒಂದ್ ಚಿಕ್ಕ ವಿಷಯನ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದಾಳೆ. ಅವಳು ನಮ್ಮ ಪಕ್ಷಕ್ಕೆ ಸೇರದೇ ಇಷ್ಟ ಇರಲಿಲ್ಲ, ಆದ್ರೂ ಮತ್ತೆ ನಾನ್ ನಿಮ್ಗೆ ಕಾಲ್ ಮಾಡಿ ತೊಂದ್ರೆ ಕೊಡಲ್ಲ, ಪ್ಲೀಸ್ ನನ್ನ ಸಾಯಿಸಿ. ಇವತ್ ನಾನು ಸರಿಯಾದ ಸಮಯಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಏನಾಗ್ತಾಯ್ತು ಗೊತ್ತಾ? ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ತೀರ್ಥ? ನೀನು. ಅವಳ ಮನಸ್ಸಲ್ಲಿ ಮದುವೆ ಆಸೆ ಹುಟ್ಟಿಸಿದ್ದು ನೀನು, ನಿಶ್ಚಿತಾರ್ಥವರೆಗೂ ತಗೊಂಡೋಗಿದ್ದು ನೀನು. ಹೊರೆ ಗಳಿಗೆಯಲ್ಲಿ ನಿನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ಆ ಹೂ ಮಾರೋಳು ಕೊಳ್ಳಿಗೆ ತಾಳಿ ಕಟ್ಟಿ ನನ್ನ ಮಗಳು ಬಾಳ ಹಾಳು ಮಾಡಿದವ್ರು ಯಾರು? ನೀನು. ಏನಂಕಲ್ ಹೀಗೆ ಹೇಳ್ತಿದ್ದೀರಾ? ಅಂಕಲ್, ಅದು ಪರಿಸ್ಥಿತಿ ಆಗಿತ್ತು. ನಿನ್ನ ಪರಿಸ್ಥಿತಿ ಕೆಟ್ಟದಾಗತ್ತೆ ಅಂತೇಳಿ ಅದನ್ನ ತಪ್ಪಿಸ್ಕೊಳಕ್ಕೆ ನನ್ನ ಮಗಳು ಬಾಳ ಯಾಕಯ್ಯ ನೀನ್ ಹಾಳು ಮಾಡ್ತೀಯಾ? ಅಂಕಲ್, ನಾನು ಆ ಸಮಯದಲ್ಲಿ ತಗೊಂಡಿದ್ದ ಡಿಸಿಷನ್ ತುಂಬಾ ಕರೆಕ್ಟ್ ಆಗೇ ಇತ್ತು. ನನ್ನ ದೂರಬೇಡಿ. ನಿರ್ಧಾರ, ನಿನ್ನ ನಿರ್ಧಾರ ನಿನ್ನ ಸ್ವಾರ್ಥ, ರಾಜಕೀಯ ಸ್ವಾರ್ಥದ್ದು. ಗುಡ್. ಶಾಂತಾರಾಮ್ ಸರ್, ನಿನ್ ಸ್ವಾರ್ಥಕ್ಕಾಗಿ ನನ್ನ ಮಗಳ ಬದುಕನ್ನು ಹಾಳು ಮಾಡಿಟ್ಟಲ್ಲ ನೀನು. ಅವಳ ಜೀವನ ಹೆಂಗೆ ಮುಂದೆ? ನೋಡಿ ಅಂಕಲ್, ಈ ವಿಷಯದ ಬಗ್ಗೆ ಈಗಾಗಲೇ ಮಾತಾಗಿದೆ. ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ, ನನಗೆ ನನ್ನದೇ ಆದ ಗುರಿಗಳಿದೆ, ನಾನು ಅದನ್ನ ಮುಟ್ಟೋವರೆಗೂ ನಾನು ಮದುವೆ ಆಗಲ್ಲ ಅಂತ ನಿಮ್ಗೂ ಹೇಳಿದ್ದೆ, ಅಪ್ಪಂಗೂ ಹೇಳಿದ್ದೆ. ಆದ್ರೆ ನಿರ್ಧಾರ ಮಾಡಿದವ್ರು ಯಾರು? ನೀವು. ಈಗ ಸಮಸ್ಯೆ ಆಗ್ತದೆ ಅಂತ ನನ್ನನ್ನು ದೂರ್ತಾ ಇದ್ದೀರಾ? ಬನ್ನಿ ಮೇಲೆ ಹೋಗೋಣ. ನಿತ್ಯ, ನೋಡಿಲಿ ನೋಡಿಲಿ ಯಾರು ಬಂದಿದ್ದಾರೆ ನೋಡಿಲಿ. ನಿಮ್ ಮಗಳಿಗೆ ಪ್ರಜ್ಞೆ ಬಂದಿದೆ. ಹೌದಾ? ನಿತ್ಯ, ನಿತ್ಯ, ಏನಮ್ಮ ಇದೆಲ್ಲ? ಯಾಕೆ ಹೀಗೆ ಮಾಡ್ಕೊಂಡೆ? ಈ ರೋಡ್ ಮಗಳು ನಿನ್ಗೇನಾದ್ರೂ ಏನ್ ಗತಿ? ಅಪ್ಪ, ನಾನಂದ್ರೆ ಯಾರಿಗೂ ಇಷ್ಟ ಇಲ್ಲ. ನಾನು ಬದುಕೋದಕ್ಕಿಂತ ಸಾಯೋದೇ ಮೇಲು ಅಂತ ಅನಿಸ್ತಿದೆ. ನಿತ್ಯ, ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ನಿನ್ನೆ ಸ್ವಲ್ಪ ಕೋಪ ಬಂತು, ಅದಕ್ಕೆ ಬೈದೆ. ಅದಕ್ಕೆ ಈ ರೀತಿ ಮಾಡ್ಕೊಳ್ಳೋದಾ? ನಾ ಸ್ವಲ್ಪ ಪ್ರೆಷರ್ ಅಲ್ಲಿದ್ದೀನಿ, ಅರ್ಥ ಮಾಡ್ಕೋ. ನಾನು ನಿಮ್ ಒಳ್ಳೇದನ್ನೇ ಬಯಸ್ತೀನಿ ತೀರ್ಥ. ಸರಿ, ನಂಗೆ ಒಳ್ಳೇದನ್ನೇ ಬಯಸ್ತೀಯ ಅಲ್ವಾ? ನಾನು ಏನಾದ್ರೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಅಲ್ಲ ಬೇಡ್ಕೋತೀನಿ. ಎಲೆಕ್ಷನ್ ಮುಗಿಯೋವರೆಗೂ ನೀವಿಬ್ರು ಸುಮ್ಮನಿದ್ಬಿಡಿ. ಆಯ್ತಪ್ಪ, ನೀವು ಹೇಳ್ದಾಗ ಕೇಳ್ತೀವಿ, ಸುಮ್ಮನೆ ಇರ್ತೀವಿ. ಆದ್ರೆ ಎಲೆಕ್ಷನ್ ಮುಗಿದ್ಕೂಡ್ಲೆ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಮಾತು ಕೊಡು. ಅವ್ರಿನ್ನೂ ಬಂದಿಲ್ಲ ಅದಕ್ಕೆ. ಹಾ, ನಾನು ಮ್ಯಾನೇಜ್ ಮಾಡ್ತೀನಿ ಅದಕ್ಕೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಸರಿ ಅದಕ್ಕೆ, ಓಕೆ ಅದಕ್ಕೆ, ಹುಷಾರಾಗೆ ಇರ್ತೀನಿ. ಅದಕ್ಕೆ ಅವ್ರು ಬಂದರು ಅನ್ಸುತ್ತೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಓಕೆ. ರಾಜೇಶ್ನ ಕೊಲೆ ಮಾಡ್ದು ಅನ್ನೋ ವಿಚಾರವಾಗಿ ಫೋನ್ ಮಾಡಿದ್ ನೀನೇ ಅಲ್ಲ? ಹೌದು.
ಸಾಕ್ಷಿ ತೋರ್ಸು. ಐ ಆಮ್ ರಾಜು. ಸುಭಾಷ್. ಏನೋ ಸಾಕ್ಷಿ ಇದೆ ಅಂತಲ್ಲ, ತೋರ್ಸು. ಸಾಕ್ಷಿ ತೋರಿಸ್ತೀನಿ. ನಾನು ಒಂದು ಕ್ವಶನ್ಗೆ ಆನ್ಸರ್ ಮಾಡೋ. ಒಂದೇ ಪಕ್ಷದಲ್ಲಿ ಇತ್ಕೊಂಡು ನಿಮ್ ಕಾರ್ಯಕರ್ತನೇ ಕೊಲ್ಲಕ್ಕೆ ಹೇಗೋ ಮನ್ಸು ಬಂತು ನಿಂಗೆ? ತುಂಬಾ ಪ್ರಶ್ನೆಗಳಿದೆ ಅನ್ಸುತ್ತೆ, ಕೂತ್ಕೊಂಡು ಮಾತಾಡೋಣ. ಸರಿ, ಸಾಕ್ಷಿ ತೋರ್ಸು. ಸಾಕ್ಷಿ ನಾನು ತೋರಿಸಿದ್ರೆ ನನಗೇನೋ ಕೊಡ್ತೀಯಾ? ಆಸೆ ಇದೆ, ಮತ್ತೆ ಬಿಲ್ಡಪ್ ತಗೊಂತೀಯಾ? ನಾನೇ ಕೊಂದಿದ್ದು, ಅವ್ರನ್ನೋ ಗೆದುರ್ಸು ಬೆದುರ್ಸು ಅಂತ ನಿಮ್ಮಣ್ಣ ಹೇಳುತ್ತ. ನಮ್ಮ ಅಣ್ಣ ಯಾಕೆ ಹೇಳ್ಕೊಡ್ತಾನೆ? ಅವನು ನಿಮ್ಮನ್ನೆಲ್ಲ ಅವ್ನ ಸಪೋರ್ಟರ್ಸ್ ಅನ್ಕೊಂಡಿದ್ದಾನೆ. ನೀವೆಲ್ಲ ಎಂತ ಬ್ಯಾಕ್ ಸ್ಟ್ಯಾಬರ್ಸ್ ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ. ಈಗೇನು ದುಡ್ಡು ಬೇಕು ತಾನೆ? ನಾನ್ ಕೊಡಲ್ಲ, ಅವ್ರು ಕೊಡ್ತಾರೆ. ಯಾರು? ಇವರೆಲ್ಲ ಯಾರು? ಅದೇ ಅವನ್ನ ಕೊಲೆ ಮಾಡಿರೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆ ಅಂತ ಯಾವುದೋ ಹುಡುಗಿ ಹತ್ರ ಫೋನ್ ಮಾಡಿಸಿದ್ದಲ್ಲಪ್ಪ, ಆ ಚಂದ್ರನ್ ನಾನೇ. ನಾನು ವಿಷ್ಣು. ಕಡ್ಡಿಗೀರಿ ರಾಜೇಶನ್ ಮೈ ಮೇಲೆ ಹಾಕಿದೆ ಅಂತ ಹೇಳ್ದಿಯಲ್ಲ, ನಾನೇ ಅದು. ಯಾವ್ದ್ಯಾವ್ದೋ ಸಿಮ್ಮಿಂದ ಕಾಲ್ ಮಾಡಿದ್ರೆ ನೀನ್ ಯಾರಂತ ಗೊತ್ತಾಗಲ್ವಾ? ರಾಜಕೀಯವಾಗಿ ತುಂಬಾ ವರ್ಷದಿಂದ ಮಣ್ಣೋರ್ತಾ ಇದೀವಿ ನಾವು. ನಿನ್ನಂತ ಚೈಲ್ಡ್ಗಳನ್ನ ಎಷ್ಟು ಜನ ನೋಡಿಲ್ಲ ನಾನು. ಬಾ ಹೋಗೋಣ. ನಾನ್ ಯಾಕೆ ಬರ್ಬೇಕು? ಹೇಳ್ತೀನಿ ಬರಲ್ಲ. ಚಿಟ್ಟೆ ಅಣ್ಣನ ಸಾಹೇಬ್ರು ಕಾರಲ್ಲೇ ಕರ್ಕೊಂಡು ಹೋಗಿದ್ವಿ. ಸಾಹೇಬ್ರಿಗೆ ಕಾರ್ ಬೇಕಿತ್ತೋ ಏನೋ, ಬಂದ್ ಬೈತಾರ. ಸಾಹೇಬ್ರಿ ಏನಾಯ್ತು? ಯಾಕಿಷ್ಟು ಕೋಪದಲ್ಲಿದ್ದೀರಿ? ಬಹುಶಃ ನಂಗೆ 7 ವರ್ಷ ಚನಿಕಾಟ ಶುರು ಆಗಿರ್ಬೇಕು, ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ಸುಮ್ನವ್ರೆ, ನನ್ನವರು ಅಂತ ಅನ್ಕೊಂಡಿರೋರೆಲ್ಲ ನನ್ನ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ. ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಎತ್ ನಿಂತಿದೆ. ಒಂದನ್ ಸರಿ ಮಾಡಷ್ಟಲ್ಲಿ ಇನ್ನೊಂದು ಬೆನ್ನಿಂದೆ ಬಂದ್ ನಿಂತಿರುತ್ತೆ, ಅದನ್ನ ಸರಿ ಮಾಡಷ್ಟಲ್ಲಿ ಇನ್ನೊಂದು ಬೆನ್ನಿಂದೆ ಬಂದ್ ನಿಂತಿರುತ್ತೆ. ನಂಗಂತೂ ಸಾಕಾಗೋಗಿದೆ ಸುಮ್ನವ್ರೆ. ಫಸ್ಟ್ ಟೈಮ್ ಸುಮ್ನವ್ರೆ, ನನ್ನ ಜೀವನದ ಬಗ್ಗೆ ನಂಗೆ ಬೇಜಾರಾಗ್ತಿದೆ. ನಾನ್ ಯಾವತ್ತೂ ಕಷ್ಟಕ್ಕೆ ಹೆದರ್ಕೊಂಡವನೇ ಅಲ್ಲ, ಆದ್ರೆ ಈಗ ಬರ್ತಾ ಇರೋ ಕಷ್ಟಗಳನ್ನ ನೆನ್ಪಿಸ್ಕೊಂಡ್ರೆ ಭಯ ಆಗ್ತದೆ. ಯಾಕೆ ಸಾಹೇಬ್ರೆ, ಈಗ ಯಾರು ಏನ್ ಮಾಡಿದ್ರು? ಟೈಮ್ ಇಲ್ಲ ಸುಮ್ನವ್ರೆ, ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಆಮೇಲೆ ಹೇಳಿ. ರಾಜವ್ರೆ ಹೇಳಿ. ಈಗ್ಲೇ ನೀನ್ ಹೆಂಡ್ತಿನ ಕರ್ಕೊಂಡು ನಾನು ಹೇಳಿದ ಜಾಗಕ್ಕೆ ಬಾ ತೀರ್ಥ. ಏಯ್, ಏನ್ ಮಾತಾಡ್ತಿದ್ಯಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನೀನ್ ಬಿಗಿಯಾಗಿದ್ದಿದ್ರೆ ನನ್ ನಾಲ್ಗೇನೋ ಬಿಗಿಯಾಗಿರೋದು ತೀರ್ಥ. ನಿನ್ ತಮ್ಮ ನಮ್ ಕಸ್ಟಡಿಯಲ್ಲಿದ್ದಾನೆ ತೀರ್ಥ. ಅವನ್ನ ನೋಡ್ಬೇಕಂದ್ರೆ ನೀನ್ ಹೆಂಡ್ತಿನ ಕರ್ಕೊಂಡು ನನ್ ಕಳ್ಸಿರೋ ಲೊಕೇಶನ್ಗೆ ಬಾ. ಯಾಕೆ ಸಾಹೇಬ್ರೆ, ಏನಾಯ್ತು? ಹೇಳಿದ್ನಲ್ಲ, ಒಂದ್ ಸಮಸ್ಯೆ ತೀರ್ತು ಅಂತ ಹೇಳ್ತಿದ್ದಾಗೆ ಇನ್ನೊಂದ್ ಬೆನ್ನಿಂದೆ ಬಂದು ನಿಂತಿರುತ್ತೆ ಅಂತ. ಭಾರತಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿಮ್ಗಳನ್ನ ಹೆದರಿಸ್ಬೇಕು ಅಂತ ನಾನು ಹೀಗೆ ಮಾಡ್ಲಿಲ್ಲ. ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿನ್ನ ಉದ್ದೇಶ ನನ್ಗೆ ಅರ್ಥ ಆಗುತ್ತೆ ಕಣೋ, ಆದ್ರೆ ನೀನ್ ಮಾಡಿದ ಪೀಕ್ಲಾಟದಿಂದ ನಮ್ಮೆಲ್ಲರ ಫ್ಯೂಚರು ಹಾಳಾಗ್ತಾ ಇತ್ತು.
ಏನಾಗ್ತಾ ಇದೆ ಇಲ್ಲಿ? ನನ್ನ ತಮ್ಮನೇ ಕರ್ಕೊ ಬಂದಿರ? ರಾಜು, ಏನಿದು? ಇಲ್ಲೇನಾಗ್ತಿದೆ ಅಂತ ನೀವು ನಮ್ಗೆ ಹೇಳ್ಬೇಕು ತೀರ್ಥ. ಅಂದ್ರೆ ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡಬೇಡಿ ತೀರ್ಥ ಅವ್ರೆ. ನಿಮ್ಮ ತಮ್ಮನ್ನ ನಮ್ಮ ಮೇಲೆ ಪಾಲಿಟಿಕ್ಸ್ ಗೊತ್ತಿಲ್ದಿರೋ ಹತ್ರ ಉಪಯೋಗ ಮಾಡಿ, ನಮ್ಮ ಮೇಲಲ್ಲ. ನೀವೇನ್ ಹೇಳ್ತಿದ್ದೀರಾ ಸರಿಯಾಗಿ ಹೇಳಿ, ನಂಗೆ ಅರ್ಥ ಆಗ್ತಾ ಇಲ್ಲ. ನಂಗೆ ನಿಜವಾಗ್ಲೂ ಈ ವಿಷಯ ಗೊತ್ತಿಲ್ಲ. ಸುಭಾಷ್, ಸಾಹೇಬ್ರೆ, ಸುಭಾಷ್ ಇದನ್ನೆಲ್ಲ ನನ್ಗೋಸ್ಕರನೇ ಮಾಡಿದ್ದು. ರಾಜೇಶನ್ ಕೊಲೆ ವಿಚಾರವಾಗಿ ಇನ್ ಯಾವ ಕೆಲ್ಸನೂ ಮಾಡಲ್ಲ ಅಂತ ಮಾತು ಕೊಟ್ಟಿದ್ರಲ್ಲ ಸುಮ್ನವ್ರೆ. ಮಾತ್ ಕೊಟ್ಟಿದ್ದೆ ಸಾಹೇಬ್ರೆ, ಆದ್ರೆ ಮನ್ಸ್ ಕೇಳ್ಬೇಕಲ್ಲ. ನಿಮ್ ತಮ್ಮನ್ ಕೊಂದವ್ರು ಯಾರು, ಹುಡ್ಕು ಅಂತ ಮನ್ಸಾಕ್ಷಿ ಒಂದೇ ಸಮ ಹಿಂಸೆ ಮಾಡ್ತಾ ಇತ್ತು. ಏನ್ ಮಾಡ್ಬೇಕು ಅಂತ ತಿಳಿದೇ ಇದ್ದಾಗ ಸುಭಾಷ್ ನನ್ ಸಹಾಯಕ್ ನಿಂತ. ರಾಜೇಶ ತಾನಾಗೆ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವ್ನ್ ಯಾರು ಬೆಂಕಿ ಹಚ್ಚಿದ್ದಾರೆ ಅಂತ ಆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು. ಬೆಂಕಿ ಹಚ್ಚಿದವ್ರು ಯಾರು ಅಂತ ಹುಡುಕ್ತಿರ್ಬೇಕಾದ್ರೆ ನಿಮ್ ಪಕ್ಷದಲ್ಲೇ ನಿಮಗ್ ಆಗ್ದಿರೋರು ಯಾರು ಅಂತ ತಿಳ್ಕೊಂಡು ಅವ್ರನ್ನ ಬಡದಕ್ಕೆ ಹೇಳಿದ್ವಿ. ಏನಮ್ಮ, ನಾವೆಲ್ಲ ಒಂದೇ ಪಕ್ಷದವ್ರೆ, ಭಿನ್ನಾಭಿಪ್ರಾಯ ಇರುತ್ತೆ. ಹಾಗಂತ ಒಂದೇ ಪಕ್ಷದವ್ರನ್ನ ಕೊಲೆ ಮಾಡೋಷ್ಟು ಕೀಳು ಮಟ್ಟದ ರಾಜಕಾರಣಿಗಳು ನಾವಲ್ಲ. ನಾವ್ ಏನೇ ಮಾಡಿದ್ರು ಪಕ್ಷದ ಏಳಿಗೆಗೋಸ್ಕರ ಮಾಡ್ತೀವಿ ತೀರ್ಥ ಅವ್ರೆ. ಇನ್ನೊಬ್ಬರನ್ನ ತುಳ್ದು ಬದುಕೋ ಬುದ್ಧಿ ನಮ್ಗಿಲ್ಲ. ಈ ವಿಷಯ ಏನಾದ್ರೂ ವಿರೋಧ ಪಕ್ಷದವ್ರಿಗೆ ಏನಾದ್ರೂ ಸಿಕ್ಕಿದ್ರೆ ಅವ್ರಿಗೆ ದೊಡ್ಡ ಅಸ್ತ್ರ ಸಿಕ್ದಂಗ ಆಗುತ್ತೆ. ಸರ್, ನಿಜವಾಗ್ಲೂ ನಂಗೆ ಈ ವಿಷಯ ಗೊತ್ತಿಲ್ಲ. ಇವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ. ಈ ರೀತಿ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಸರ್. ನನ್ನ ತಮ್ಮನ ಇಲ್ಲೇ ಬಿಟ್ಬಿಡಿ. ನಮ್ಮಿಂದಾಗಿ ಪಕ್ಷಕ್ಕೆ ತೊಂದರೆ ಆಗ್ಬಾರ್ದು ತೀರ್ಥ ಅವ್ರೆ. ಬರ್ತೀವಿ.